ಒಂದೂರಲ್ಲಿ ರಾಜೇಶ್ವರಿ ಅನ್ನುವ ಒಬ್ರು ಮಹಿಳೆ ಇದ್ರು. ಅವರ ಗಂಡನ ಹೆಸರು ರಾಘವಯ್ಯ. ಅವರಿಗೆ ಒಬ್ಬ ಮಗ ಇದ್ದ. ಅವನ ಹೆಸರು ವಿಜಯ್. ವಿಜಯ್ ಹೆಂಡತಿ ಹೆಸರು ಕವಿತಾ. ಅವರದು ತುಂಬಾ ಸಂತೋಷವಾದ ಕುಟುಂಬ. ಆ ಕುಟುಂಬದಲ್ಲಿ ಇದ್ದವರು ಎಲ್ರೂ ವೆಂಕಟೇಶ್ವರ ಸ್ವಾಮಿಯ ಭಕ್ತರಾಗಿದ್ರು. ಅವರಿಗೆ ಯಾವಾಗೆಲ್ಲ ಸಮಯ ಸಿಗುತ್ತೋ ಆವಾಗೆಲ್ಲ ಎಲ್ಲ ಊರಲ್ಲಿರುವ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ರು. ವೆಂಕಟೇಶ್ವರ ಸ್ವಾಮಿಯ ದೇವಾಲಯಕ್ಕೆ ಹೋಗಿ ತುಂಬಾ ದಿನ ಆಯ್ತು ರೀ. ಮತ್ತೆ ಯಾವ್ದಾದ್ರೂ ದೂರದಲ್ಲಿರುವ ವೆಂಕಟೇಶ್ವರ ಸ್ವಾಮಿಯ ದೇವಾಲಯಕ್ಕೆ ಹೋಗಿ ಬರೋಣ. ಅರೆ, ಬೇರೆ ಊರಲ್ಲಿರುವ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ನಿನಗೆ ಯಾಕೆ ಯೋಚನೆ ಆಯ್ತು? ಕೆಲವು ಪ್ರದೇಶದಲ್ಲಿ ದೇವಸ್ಥಾನದ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದಾರೆ. ಅಂತಹ ದೇವಸ್ಥಾನಕ್ಕೆ ಹೋಗಿ ಆ ದೇವಸ್ಥಾನವನ್ನು ಶುದ್ಧಗೊಳಿಸಿ ನಾವು ಅಲ್ಲಿ ಪೂಜೆ ಮಾಡಿ ನೈವೇದ್ಯ ಮಾಡಿ ಬಂದ್ರೆ ಒಳ್ಳೇದು ರೀ. ರಾಘವಯ್ಯ ಅವರಿಗೆ ಗೊತ್ತಿರೋರ ಹತ್ರ ಹೇಳ್ತಾ ಇದ್ರು, ಎಲ್ಲಾದ್ರೂ ಒಂದು ಗ್ರಾಮದಲ್ಲಿ ದೇವಸ್ಥಾನ ಇದ್ರೆ ಹೇಳಿ ಅಂತ. ಹಾಗೆ ಒಂದಿನ ರಾಘವಯ್ಯನಿಗೆ ಕನಕಾಪುರ ಅನ್ನುವ ಊರಿನಲ್ಲಿ ಇರುವ ಸ್ವಾಮಿಯ ದೇವಸ್ಥಾನ ಗೊತ್ತಾಯ್ತು. ಇಲ್ಲಿ ನೋಡು ವಿಜಯ್, ನಿಮ್ಮಮ್ಮ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳ್ತಿದ್ದಾಳೆ. ಆ ದೇವಸ್ಥಾನ ಇಲ್ಲಿಂದ 400 ಕಿಲೋಮೀಟರ್ ದೂರದಲ್ಲಿದೆ. ಅದು ಕನಕಾಪುರದಲ್ಲಿರುವ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ. ಹಾಗೆ ಅಂದ್ಕೊಂಡು ಅವರೆಲ್ರೂ ಬಸ್ಸಲ್ಲಿ ಅವ್ರ ಪ್ರಯಾಣ ಶುರು ಮಾಡಿದ್ರು. ಹಾಗೆ ಸ್ವಲ್ಪ ದೂರ ಹೋಗ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ಮಳೆ ಶುರುವಾಯಿತು. ಮೆಲ್ಲೆ ಶುರುವಾದ ಆ ಮಳೆ ತುಂಬಾ ಜೋರಾಗಿ ಹೊಡೆಯಕ್ಕೆ ಶುರುವಾಯಿತು. ಹಾಗೆ ಆ ಮಳೆ ನೀರಿನಲ್ಲಿ ಆ ಬಸ್ ಕೂಡ ನೀರಲ್ಲಿ ಹೊಡ್ಕೊಂಡು ಹೋಯ್ತು. ಆ ದಿನ ನಡೆದ ಅಪಘಾತದಲ್ಲಿ ರಾಘವಯ್ಯ ಹಾಗೂ ವಿಜಯ್ ಇಬ್ರು ಅಲ್ಲೇ ಅವ್ರ ಪ್ರಾಣನ ಬಿಟ್ಬಿಟ್ರು. ರಾಜೇಶ್ವರಿ ದೇವಿ ಹಾಗೂ ಕವಿತಾ ಮಾತ್ರ ಜೀವಂತವಾಗಿ ಉಳ್ಕೊಂಡ್ರು. ಅವರಲ್ಲಿಂದ ಹೇಗೋ ಕಷ್ಟಪಟ್ಟು ಅವರ ಊರಿಗೆ ವಾಪಸ್ ಬಂದ್ರು. ಒಂದೇ ಸಮಯದಲ್ಲಿ ಮನೆಯಲ್ಲಿದ್ದ ಇಬ್ರು ಗಂಡಸರು ಕೂಡ ತೀರ್ಕೊಂಡಿದ್ರಿಂದ ಅವರಿಂದ ಆ ದುಃಖನ ತಡ್ಕೊಳಕ್ಕಾಗ್ಲಿಲ್ಲ. ಇದೆಲ್ಲದಕ್ಕೂ ನಾನೇ ಕಾರಣ. ನಾನು ಈ ಯಾತ್ರೆಗೆ ಹೋಗೋದ್ ಬೇಡ ಅಂತ ಹೇಳಿದ್ರೆ ಈ ರೀತಿ ನಡೆದಿರುವುದಿಲ್ಲ. ನನ್ನಿಂದಾನೇ ಈ ದಿನ ನನ್ನ ಗಂಡ ನನ್ನ ಮಗ ತೀರ್ಕೊಂಡ್ರು. ಅಯ್ಯೋ ಅತ್ತೆ, ಹಾಗೆಲ್ಲ ಮಾತಾಡ್ಬೇಡಿ. ಇದೆಲ್ಲ ನಾವು ಮಾಡಿದಂತಹ ಕರ್ಮದ ಫಲ. ಅದಕ್ಕೇನೆ ಈ ರೀತಿ ನಡೆದಿರೋದು. ನೀವೇನು ಎಲ್ಲ ತಪ್ಪುಗಳನ್ನ ನಿಮ್ಮ ಮೇಲೆ ಹಾಕೊಳ್ತಾ ಇದ್ದೀರಾ? ಹೀಗೆ ಆಗ್ಬೇಕು ಅನ್ನೋದೇ ವಿಧಿ, ಅದರಿಂದನೇ ಹೀಗೆ ಆಗಿದೆ. ಹಾಗೆ ಕವಿತಾ ರಾಜೇಶ್ವರಿ ದೇವಿಯನ್ನ ಸಮಾಧಾನ ಮಾಡಿದ್ಲು. ಇಬ್ರು ಗಂಡಸರು ಕೂಡ ತೀರ್ಕೊಂಡಿದ್ರಿಂದ ಇವಾಗ ಮನೆಗೆ ಸಂಪಾದನೆ ಮಾಡಕ್ಕೆ ಯಾರೂನೇ ಇಲ್ಲ. ಒಂದಿನ ರುದ್ರಯ್ಯ ಅನ್ನುವ ಒಬ್ಬ ವ್ಯಕ್ತಿ ರಾಜೇಶ್ವರಿ ದೇವಿಯ ಮನೆಗೆ ಬಂದ. ರಾಘವಯ್ಯ ಮತ್ತು ನಿಮ್ಮ ಮಗ ನನ್ನ ಜೊತೆ ವ್ಯಾಪಾರ ಮಾಡಕ್ಕೆ ಅಂತ ನನ್ನ ಜೊತೆ ತುಂಬ ಹಣವನ್ನು ಸಾಲವಾಗಿ ತಗೊಂಡಿದ್ದಾರೆ. ಆ ಹಣವನ್ನು ಪೂರ್ತಿ ಕೊಡದೆ ತೀರ್ಕೊಂಡ್ಬಿಟ್ರು. ನಾನು ತುಂಬಾ ದಿನದಿಂದ ಕಾಯ್ತಾ ಇದ್ದೆ, ಹಣ ಸಿಕ್ಕಿಲ್ಲ ಅಂತ ಮನೆ ತನಕ ಬಂದೆ. ಹೌದತ್ತೆ, ಮಾವ ಮತ್ತೆ ಅವರು ಅವರ ವ್ಯಾಪಾರಕ್ಕೆ ಅಂತ ಇವ್ರ ಜೊತೆ ಹಣ ತಗೊಂಡಿರೋದೇನೋ ನಿಜಾನೇ. ಅಯ್ಯೋ, ಇವಾಗ ನಾವು ಹೇಗೆ ಆ ಸಾಲವನ್ನು ತೀರ್ಸೋದು? ನನಗೆ ಏನು ಅರ್ಥ ಆಗ್ತಿಲ್ಲ. ಇಲ್ಲಿ ನೋಡಿ ರುದ್ರಯ್ಯ, ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ನಮಗೆ ಸ್ವಲ್ಪ ಸಮಯ ಕೊಡಿ. ನಾವು ಏನಾದ್ರೂ ಕೆಲಸ ಮಾಡಿ ನಿಮ್ಮ ಸಾಲನ ತೀರ್ಸಕ್ ನೋಡ್ತೀವಿ. ಹಾಗೆ ರಾಜೇಶ್ವರಿ ರುದ್ರಯ್ಯನ ಹತ್ರ ಬೇಡ್ಕೊಂಡಾಗ ಅವರ ಆ ಪರಿಸ್ಥಿತಿಯನ್ನು ನೋಡಿದ ರುದ್ರಯ್ಯನಿಂದ ಕೂಡ ಏನೂ ಹೇಳಕ್ಕಾಗದೆ ಅವ್ರು ಕೇಳಿದ ಅವಕಾಶನ ಕೊಟ್ಟು ಅಲ್ಲಿಂದ ಹೋದ. ಹಾಗೆ ಮರುದಿನದಿಂದ ಕವಿತಾ ಹಾಗೂ ರಾಜೇಶ್ವರಿ ದೇವಿ ಕೆಲಸ ಹುಡುಕೋದಕ್ಕೋಸ್ಕರ ಊರೊಳಗಡೆ ಹೋದ್ರು. ಲಲಿತಾ, ನನ್ನ ಗಂಡನು ನನ್ನ ಮಗನೂ ತೀರ್ಕೊಂಡ್ರು. ಅವ್ರು ತೀರ್ಕೊಂಡ್ಮೇಲೆ ಮನೇಲಿ ತುಂಬಾನೇ ಕಷ್ಟ ಆಗ್ತಾ ಇದೆ. ಮನೇಲಿ ಕೂಡ ಏನೂ ಇಲ್ಲ. ನಿನಗೆ ಒಂದು ಫ್ಯಾಕ್ಟ್ರಿ ಇದೆ ಅಂತೆ, ಅದರಲ್ಲಿ ತುಂಬಾ ಯಂಗ್ಸ್ರು ಕೆಲಸ ಮಾಡ್ತಿದ್ದಾರಂತಲ್ಲ. ನನಗೂ ನನ್ನ ಸೊಸೆಗೂ ಆ ಫ್ಯಾಕ್ಟ್ರಿಯಲ್ಲಿ ಒಂದು ಕೆಲಸ ಕೊಡ್ಸು. ಇಲ್ಲ ರಾಜೇಶ್ವರಿ, ನಾವು ನಮ್ಮ ಫ್ಯಾಕ್ಟ್ರಿಯಲ್ಲಿ ಊದುಬತ್ತಿ ಮಾಡೋದು ಶುದ್ಧವಾಗಿರುವ ಮಹಿಳೆಯರಿಂದನೇ ಆ ಕೆಲಸವನ್ನು ನಾವು ಮಾಡಿಸೋದು. ನಿಜ ಹೇಳ್ಬೇಕಾದ್ರೆ ಅದು ಶುಭ ಕಾರ್ಯದ ಕೆಲಸ ಅಲ್ವಾ? ನೀನೂ ವಿಧವೆ, ಹಾಗೇನೇ ನಿನ್ನ ಸೊಸೆ ಕೂಡ ವಿಧವೆ. ನಿಮ್ಮಂಥವರಿಗೆ ನಮ್ಮ ಫ್ಯಾಕ್ಟ್ರಿಯಲ್ಲಿ ಹೇಗೆ ಕೆಲಸ ಕೊಡೋದು? ಅದರಿಂದ ನಿಮಗೆ ನನ್ನ ಫ್ಯಾಕ್ಟ್ರಿಯಲ್ಲಿ ಕೆಲಸ ಕೊಡಕ್ಕಾಗೋದಿಲ್ಲ. ಹಾಗಂತ ಹೇಳಿ ಲಲಿತಾ ಅಲ್ಲಿಂದ ಮನೆಯೊಳಗಡೆ ಹೋದ್ಲು. ಇವರು ಇನ್ನು ಯಾವ ಕಾಲದಲ್ಲಿ ಅತ್ತೆ ಬದುಕ್ತಾ ಇದ್ದಾರೆ? ನಮ್ಮಂತವರು ಮುಟ್ಟಿದ್ರೆ ದೇವರಿಗೆ ಮೈಲಿಗೆ ಆಗುತ್ತಾ? ಇನ್ನು ಎಷ್ಟೇ ವರ್ಷ ಕಳೆದ್ರೂ ನಮಗೆ ಇಲ್ಲಿ ಕೆಲಸ ಸಿಗದಿಲ್ಲತ್ತೆ. ಹಾಗೆ ಕವಿತಾ ರಾಜೇಶ್ವರಿ ದೇವಿ ಕೆಲಸ ಹುಡುಕ್ತೇ ಇರುವ ಜಾಗ ಅಂತ ಒಂದಿಲ್ಲ. ಆದ್ರೆ ಯಾರು
ಅವರಿಗೆ ಕೆಲ್ಸ ಕೊಡ್ಲೂ ಇಲ್ಲ. ಹೀಗಿರುವಾಗ ಕೆಲವು ದಿನಗಳ ನಂತರ ರುದ್ರಯ್ಯ ಪುನಃ ಅವ್ರ ಮನೆಗೆ ವಾಪಸ್ ಬಂದ. ಮತ್ತೆ ಮತ್ತೆ ನಿಮ್ಮ ಮನೆಗೆ ಬಂದು ಹಣ ಕೇಳಲಿಕ್ಕೆ ನನಗೂ ಬೇಜಾರಾಗ್ತಾ ಇದೆ. ನಿಜ ಹೇಳ್ಬೇಕಂದ್ರೆ ಇನ್ನು 1 ವಾರದಲ್ಲಿ ನನ್ನ ಮಗಳ ಮದುವೆ ಇದೆ. ಮಗಳ ಮದುವೆಗೆ ಎಷ್ಟು ಖರ್ಚಿರುತ್ತೆ ಅಂತ ನಿಮಗೆ ಗೊತ್ತಿದೆ ತಾನೇ. ದಯವಿಟ್ಟು ನನ್ನ ಹಣವನ್ನು ನನಗೆ ಕೊಡಿ. ಹಾಗೆ ರುದ್ರಯ್ಯ ಕೇಳಿದಾಗ ರಾಜೇಶ್ವರಿ ದೇವಿಗೆ ಒಂದು ಆಲೋಚನೆ ಬಂತು. ನಿಮಗೆ ಕಷ್ಟ ಕೊಡಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಅಲ್ಲಯ್ಯ. ಆದರೆ ನಮಗೆ ಯಾರೂ ಕೂಡ ಕೆಲಸನ ಕೊಡ್ತಾನೇ ಇಲ್ಲ. ಇವಾಗ ನಮಗೆ ಇರೋದು ಒಂದೇ ಒಂದು ದಾರಿ. ಈ ಮನೆನ ನಾವು ಮಾರಬೇಕು ಅಂತ ಇದ್ದೀವಿ. ಹಾಗೆ ಬಂದ ಹಣದಲ್ಲಿ ನಿಮ್ಮ ಸಾಲನ ತೀರಿಸ್ತೀವಿ. ಅಯ್ಯೋ ಅತ್ತೆ, ಈ ಮನೆನ ಮಾರ್ಬಿಟ್ರೆ ಆಮೇಲೆ ನಾವು ಎಲ್ಲಿ ಇರೋದು? ಇರುವಂತಹ ಒಂದು ಮನೆಯನ್ನು ಕೂಡ ಮಾರ್ಬಿಟ್ರೆ ಆಮೇಲೆ ಹೇಗತ್ತೆ? ಆದ್ರೆ ಇವಾಗ ನಮ್ಗೆ ಮರ್ಯಾದೆ ಅನ್ನೋದು ತುಂಬಾ ಮುಖ್ಯ ಕಣಮ್ಮ. ನಿಮ್ಮ ಮಾವನ್ಗೂ ಅದೇ ರೀತಿ ನನ್ನ ಮಗನಿಗೂ ಕೆಟ್ಟ ಹೆಸರು ಬರೋದು ನನ್ನಿಂದ ನೋಡಕ್ಕಾಗಲ್ಲ. ಹಾಗೆ ರಾಜೇಶ್ವರಿ ದೇವಿ ಆ ಮನೆನ ಮಾರ್ಬೇಕು ಅಂತ ನಿರ್ಧಾರ ಮಾಡಿದ್ರು. ಅವರು ಅನ್ಕೊಂಡ ಹಾಗೇನೆ ಆ ಮನೆನ ಮಾರಿ ಸಿಕ್ಕಿದ ಹಣದಲ್ಲಿ ಅವರು ಸಾಲನ ತೀರ್ಸಿದ್ರು. ಬಾಳೋದಕ್ಕೆ ಇದ್ದಿದ್ದು ಒಂದೇ ಒಂದ್ ಮನೆ. ಅದನ್ನ ಕಳ್ಕೊಂಡಿದ್ರಿಂದ ಇವಾಗ ಅವರು ಬೀದಿ ಪಾಲಾಗಿದ್ರು. ಪಾಪ ಅವರಿಬ್ರು ಹಾಗೆ ನಡ್ಕೊಂಡು ಆ ಊರಿನಲ್ಲಿದ್ದ ಒಂದು ಅಡವಿಗೆ ಹೋದ್ರು. ಬಿಸಿಲು ಆ ದಿನ ತುಂಬಾ ಜಾಸ್ತಿನೇ ಇತ್ತು. ಆದ್ರಿಂದ ರಾಜೇಶ್ವರಿ ದೇವಿ ಮೂಚೆ ಹೋಗಿ ಕೆಳಗಡೆ ಬಿದ್ಬಿಟ್ರು. ಅಯ್ಯೋ ಅತ್ತೆ, ಎದ್ದೊಳಿ ಅತ್ತೆ. ಎಲ್ಲಿ ಕೂಡ ಒಂದು ಗುಡಿಸಲು ಮನೆ ಕೂಡ ಕಾಣ್ತಾ ಇಲ್ವೇ? ಇಲ್ಲಿ ಸುತ್ತಮುತ್ತ ಎಲ್ಲಿ ಕೂಡ ಬಾವಿನೂ ಕಾಣ್ತಾ ಇಲ್ಲ. ಇವಾಗ ನಾನು ಎಲ್ಲಿಂದ ನೀರನ್ನಾದ್ರೂ ತರೋದು? ಹಾಗೆ ಆಲೋಚನೆ ಮಾಡ್ತಾ ಇದ್ದ ಕವಿತಾಳ ಹತ್ರ ಒಬ್ಬ ವ್ಯಕ್ತಿ ಮಡಿಕೆಯಲ್ಲಿ ಕುಡಿಯಕ್ಕೆ ನೀರ್ ತಗೊಂಡ್ ಬಂದ. ನನ್ನ ಹೆಸರು ವೆಂಕಯ್ಯ. ನೀರಿಗೋಸ್ಕರ ಹುಡ್ಕಾಡ್ತಾ ಇದ್ಯಾ? ತಗೋ, ಈ ನೀರನ್ನು ತಗೋ. ಹಾಗೆ ವೆಂಕಯ್ಯ ಕೊಟ್ಟ ನೀರನ್ನ ಕವಿತಾ ತನ್ನ ಅತ್ತೆಯ ಮುಖದ ಮೇಲೆ ಚೆಲ್ಲಿದ್ಲು. ಆವಾಗ ರಾಜೇಶ್ವರಿ ದೇವಿ ಕಣ್ಬಿಟ್ಟು ನೋಡಿದ್ರು. ನಿಮ್ಮ ಸಹಾಯವನ್ನು ನಾವು ಯಾವತ್ತೂ ಮರೆಯೋದಿಲ್ಲ. ಅದೆಲ್ಲ ಸರಿನೇ. ನಿಮ್ಮನ್ನು ನೋಡ್ಬೇಕಾದ್ರೆ ದೊಡ್ಡೋರ್ ಮನೆ ತರ ಕಾಣ್ತಾ ಇದ್ದೀರಾ. ಆದ್ರೆ ಏನೋ ದುಃಖದಲ್ಲಿರುವ ಹಾಗೆ ಕಾಣಿಸ್ತಾ ಇದೆ. ವಿಷಯ ಏನು ಅಂತ ಹೇಳಿ. ಹಾಗೆ ವೆಂಕಯ್ಯ ಕೇಳಿದಾಗ ಕವಿತಾ ರಾಜೇಶ್ವರಿ ದೇವಿ ನಡೆದ ಎಲ್ಲ ವಿಷಯನೂ ಹೇಳಿದ್ರು. ಇವಾಗ ನಿಮಗೊಂದು ಮನೆ ಬೇಕಾಗಿದೆ ಅಷ್ಟೇ ತಾನೇ? ನಾನೊಬ್ಬ ಮೇಸ್ತ್ರಿ. ನನ್ನತ್ರ ತುಂಬಾ ಮಣ್ಣಿದೆ. ನೀವು ಕೂಡ ನನಗೆ ಸಹಾಯ ಮಾಡೋದಾದ್ರೆ ಹೇಳಿ. ನಾವು 3 ಜನ ಸೇರಿ ಒಂದು ಮಣ್ಣಿನ ಮನೆಯನ್ನು ಕಟ್ಟೋಣ. ಹಾಗೆ ಅತ್ತೆ ಸೊಸೆ ಇಬ್ರು ಒಪ್ಕೊಂಡಿದ್ರಿಂದ ವೆಂಕಯ್ಯ ಅವನ ಮನೆ ಹತ್ರದಿಂದ ಸ್ವಲ್ಪ ಮಣ್ಣನ್ನ ಆ ಜಾಗಕ್ಕೆ ತಗೊಂಡ್ ಬಂದ. ಆಮೇಲೆ ಆ ಮಣ್ಣಿನ ಜೊತೆ ಸ್ವಲ್ಪ ಸಗಣಿನೂ ಬೆರೆಸಿ ಅವನು ಕೆಸರಾಗಿ ತಯಾರು ಮಾಡಿ ಆ ಮಣ್ಣಿಂದ ಮನೆ ಕಟ್ಟಕ್ಕೆ ಶುರು ಮಾಡ್ದ. ಹಾಗೆ 2 ದಿನಗಳಲ್ಲಿ ಒಂದು ಅಂದವಾದ ಮಣ್ಣಿನ ಮನೆಯನ್ನ ನಿರ್ಮಾಣ ಮಾಡ್ದ. ನಿಮ್ಮ ಕಥೆಯನ್ನು ಕೇಳಿ ನನಗೆ ಅರ್ಥವಾಗಿದ್ದು ಏನು ಅಂದರೆ, ನೀವೀ ರೀತಿ ಕಷ್ಟಕ್ಕೆ ಬರುವುದಕ್ಕೆ ಕಾರಣ ಆ ವೆಂಕಟೇಶ್ವರ ಸ್ವಾಮಿನೇ. ನೀವು ಮಾತ್ರ ಆ ದರ್ಶನಕ್ಕೆ ಹೋಗದಿದ್ದಿದ್ರೆ ನಿಮಗೆ ಆ ಕೆಟ್ಟದು ನಡೀತಾನೇ ಇರಲಿಲ್ಲ. ನಿನಗೆ ಸ್ವಲ್ಪ ಆದ್ರೂ ಬುದ್ಧಿ ಇದೆಯಾ? ಯಾಕೆ ಹೀಗೆ ಮಾತಾಡ್ತಿದ್ದೀಯಾ? ವೆಂಕಟೇಶ್ವರ ಸ್ವಾಮಿ ಅಂದ್ರೆ ನನಗೆ ತುಂಬಾನೇ ಭಕ್ತಿ. ನಿನ್ನಂತವನು ಕಟ್ಟಿರುವ ಮನೆಯಲ್ಲಿ ನಾವು ಇರೋದೇ ಇಲ್ಲ. ಹಾಗಂತ ಹೇಳಿ ರಾಜೇಶ್ವರಿ ದೇವಿ ಕವಿತಾನ ಕರ್ಕೊಂಡು ಅಲ್ಲಿಂದ ಹೋಗುವಾಗ ವೆಂಕಯ್ಯನ ರೂಪದಲ್ಲಿದ್ದ ಆ ವ್ಯಕ್ತಿ ವೆಂಕಟೇಶ್ವರ ಸ್ವಾಮಿಯಾಗಿ ಬದಲಾದ್ರು. ನಿಮ್ಮ ಭಕ್ತಿಗೆ ನಾನು ಮೆಚ್ಚಿದ್ದೇನೆ. ತುಂಬಾ ಜನರು ಅವರ ತಪ್ಪನ್ನು ದೇವರ ಮೇಲೆ ಹಾಕುತ್ತಾರೆ. ನೀವು ಕೂಡ ಹಾಗೇ ಮಾಡ್ತೀರಾ ಅಂತ ನಿಮ್ಮನ್ನು ಪರೀಕ್ಷೆ ಮಾಡಿದೆ. ಆದರೆ ನಿಮ್ಮ ಮನಸ್ಸು ತುಂಬಾ ಶುದ್ಧವಾಗಿದೆ. ಹಾಗೆ ವೆಂಕಟೇಶ್ವರ ಸ್ವಾಮಿ ಅವರಿಗೋಸ್ಕರ ಸ್ವಲ್ಪ ಚಿನ್ನವನ್ನ ದಾನ ಮಾಡಿ ಆಮೇಲೆ ಅಲ್ಲಿಂದ ಮಾಯವಾದ್ರು. ವೆಂಕಟೇಶ್ವರ ಸ್ವಾಮಿ ಅವರಿಗೋಸ್ಕರ ನಿರ್ಮಾಣ ಮಾಡಿಕೊಟ್ಟ ಆ ಮಣ್ಣಿನ ಮನೆಯಲ್ಲಿ ಅತ್ತೆ ಸೊಸೆ ಇಬ್ರು ಸಂತೋಷವಾಗಿ ಬಾಳುತ್ತಾ ಆ ಚಿನ್ನನ ಮಾರಿ ಅದ್ರಲ್ಲಿ ಒಂದು ವ್ಯಾಪಾರ ಶುರು ಮಾಡಿ ಜೀವನಾನ ಸಾಗಿಸ್ತಿದ್ರು. ಒಂದೂರಲ್ಲಿ ವೀರಯ್ಯ ಅನ್ನುವ ಡೋಬಿ ಕೆಲಸ ಮಾಡುವವನು ಇದ್ದ. ಅವನು ಆ ಊರಲ್ಲಿದ್ದ ಜನರ ಹತ್ರ ಬಟ್ಟೆಗಳನ್ನ ತಗೊಂಡ್ ಬಂದು ಅದನ್ನ ಒಗ್ದು ಇಸ್ತ್ರಿ ಮಾಡಿಕೊಟ್ಟು ಆ ಹಣದಲ್ಲಿ ಅವನ ಜೀವನವನ್ನ ಸಾಗಿಸ್ತಾ ಇದ್ದ. ವೀರಯ್ಯನ ಹೆಂಡತಿ ಹೆಸರು ಕಮಲ. ಕಮಲ ತನ್ನ ಗಂಡ ಮಾಡ್ತಾ ಇರುವ ಕೆಲಸದಲ್ಲಿ ಅವಳು ಕೂಡ ಅವನಿಗೆ ಸಹಾಯ ಮಾಡ್ತಾ ಇದ್ಲು. ವೀರಯ್ಯ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದೊಡ್ಡ ಭಕ್ತನಾಗಿದ್ದ. ಯಾವತ್ತಾದ್ರೂ ಒಂದಿನ ಆ ಸ್ವಾಮಿಯ ದರ್ಶನ ನೋಡ್ಬೇಕು ಅನ್ನೋದೇ ಅವನ ಆಸೆಯಾಗಿತ್ತು. ಆದ್ರಿಂದ ಪ್ರತಿದಿನ ಸ್ವಾಮಿ ದರ್ಶನಕ್ಕೋಸ್ಕರನೇ
ಸ್ವಾಮಿಗೆ ಅವನು ಪೂಜೆನ ಮಾಡ್ತಾ ಇದ್ದ. ವೀರಯ್ಯ ವಾಸ ಮಾಡ್ತಾ ಇದ್ದ ಊರಿನಲ್ಲಿ ಒಂದು ದೊಡ್ಡ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನ ಇತ್ತು. ಆ ದೇವಸ್ಥಾನದ ಪೂಜಾರಿ ರಮಣ. ರಮಣ ಕೂಡ ಸ್ವಾಮಿಯ ದೊಡ್ಡ ಭಕ್ತನಾಗಿದ್ದ. ತುಂಬಾ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದ. ರಮಣ ಒಬ್ಬ ಅನಾಥ ಅನ್ನೋದ್ರಿಂದ ಅವನು ಯಾವಾಗ್ಲೂ ದೇವಸ್ಥಾನದಲ್ಲೇ ಇದ್ದ. ರಮಣ ಆ ವೆಂಕಟೇಶ್ವರ ಸ್ವಾಮಿಯನ್ನ ತನ್ನ ತಂದೆಯಾಗಿ ಭಾವಿಸ್ತಾ ಇದ್ದ. ಏನ್ರಿ, ಏನ್ ಯೋಚನೆ ಮಾಡ್ತಿದ್ದೀರಾ? ಒಂದು ಕಡೆ ಬಟ್ಟೆ ಒಗಿಲಿಕ್ಕೆ ಅಷ್ಟೊಂದೇ ಇದೆ, ಆದ್ರೆ ನೀವು ಮೇಲೆ ನೋಡ್ಕೊಂಡು ಏನೋ ಯೋಚನೆ ಮಾಡ್ತಾ ಇದ್ದೀರಾ? ಬೇರೆ ಏನು ಯೋಚನೆ ಮಾಡ್ತೀನಿ? ಆ ದೇವರು ಯಾವಾಗ ದರ್ಶನ ಕೊಡ್ತಾರೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಪುರಾಣ ಕಥೆಗಳಲ್ಲಿ ವೆಂಕಟೇಶ್ವರ ಗರುಡ ವಾಹನದಲ್ಲಿ ಆಕಾಶದಲ್ಲಿ ಹಾರ್ಕೊಂಡು ಬರ್ತಾರಂತೆ. ಅದೇ ರೀತಿ ಇವಾಗಲೂ ಅದೇ ಥರ ಗರುಡ ವಾಹನದಲ್ಲಿ ಆಕಾಶದಿಂದ ಇಳಿದು ಬರ್ತಾರೆ ಅಂತ ನಾನು ಕಾಯ್ತಾ ಇದ್ದೀನಿ. ವೆಂಕಟೇಶ್ವರ ಸ್ವಾಮಿ ಯಾವಾಗ ಬೇಕಾದ್ರೂ ಬರ್ತಾರೆ, ಆದ್ರೆ ನಾವು ಊರಿನ ಜನಗಳ ಬಟ್ಟೆನ ಒಗೆಯದಿದ್ರೆ ಅವ್ರು ನಮ್ನ ಹಾಕಿ ಒಡ್ದು ಬಿಡ್ತಾರೆ ರೀ. ಮೊದ್ಲೇ ಬಟ್ಟೆ ಒಗ್ದು 4 ದಿನಗಳಾಯ್ತು. ನೀವು ಒಗ್ದು ಕೊಟ್ರೆ ತಾನೇ ನಾನು ಇಸ್ತ್ರಿ ಮಾಡಕ್ಕಾಗೋದು. ಹಾಗೆ ಕಮಲ, ವೀರಯ್ಯ ಇಬ್ರು ಮಾತಾಡ್ತಾ ಇದ್ರು. ವೀರಯ್ಯ ಬಟ್ಟೆ ಒಗೆಯೋದಕ್ಕೋಸ್ಕರ ನದಿ ಹತ್ರ ಹೋದ. ವೀರಯ್ಯ ಬಟ್ಟೆಗಳನ್ನು ಒಗ್ದುಕೊಟ್ಟಾಗ ಅಲ್ಲಿ ಹಗ್ಗ ಕಟ್ಟಿ ಅದನ್ನ ಒಣಗಾಕ್ಸ್ತಾ ಇದ್ಲು ಕಮಲ. ಹಾಗೆ ಅವರಿಬ್ರು ಅವ್ರವ್ರ ಕೆಲ್ಸನ ಮಾಡ್ಕೊಳ್ತಾ ಇದ್ರು. ಇನ್ನೊಂದ್ ಕಡೆ ರಮಣ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಅಲಂಕಾರ ಮಾಡ್ತಾ ಇದ್ದ. ಸ್ವಾಮಿ, ಎಷ್ಟು ಹೂಗಳಿಂದ ನಿಮ್ಮನ್ನು ಅಲಂಕಾರ ಮಾಡಿದ್ರೂ ಸರಿ, ನನಗೆ ಮಾತ್ರ ತೃಪ್ತಿನೇ ಆಗೋದಿಲ್ಲ. ಇನ್ನೂ ಹೂಗಳು ಬೇಕು. ಇನ್ನೂ ನಿಮ್ಮನ್ನ ತುಂಬ ಅಲಂಕಾರ ಮಾಡಬೇಕು ಅಂತ ನನಗೆ ಆಸೆ ಆಗ್ತಾ ಇದೆ. ಬರ್ತಾ ಇರುವ ಏಕಾದಶಿಯಂದು ನಿಮ್ಮನ್ನ ತುಂಬ ಹೂಗಳಿಂದ ಅಲಂಕಾರ ಮಾಡ್ತೀನಿ. ಹಾಗೇನೆ ದೊಡ್ಡ ತುಳಸಿ ಮಾಲೆಯನ್ನು ಕಟ್ಟಿ ಹಾಕ್ತೀನಿ. ಹಾಗೆ ರಮಣ ಸ್ವಾಮಿಯ ಹತ್ರ ಮಾತಾಡ್ತಾ ಇದ್ದ. ರಮಣ ಮಾತಾಡಿದನ ನೋಡಿ ಆ ಊರಿನವರೆಲ್ಲರೂ ತುಂಬಾ ಆಶ್ಚರ್ಯಪಟ್ರು. ರಮಣನಿಗೆ ಸ್ವಾಮಿಯ ಮೇಲೆ ಇರುವ ಭಕ್ತಿಯನ್ನು ನೋಡಿ ಆ ಊರಿನವರು ಅವನನ್ನ ತುಂಬಾ ಮೆಚ್ಕೊಂಡ್ರು. ಹೀಗಿರುವಾಗ ಒಂದಿನ ವೀರಯ್ಯ ಆ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಸ್ವಾಮಿಯ ಹತ್ರ ಈ ರೀತಿ ಬೇಡ್ಕೊಳ್ತಿದ್ದ. ನಾನು ಚಿಕ್ಕ ವಯಸ್ಸಿನಿಂದ ನಿಮ್ಮನ್ನ ನೋಡಬೇಕು ಅಂತ ಕನಸು ಕಾಣ್ತಾ ಇದ್ದೀನಿ ಸ್ವಾಮಿ. ಆದರೆ ಒಂದ್ಸಲ ಕೂಡ ನನ್ನ ಕನಸನ್ನು ಈಡೇರಿಸಲೇ ಇಲ್ಲ ನೀವು. ನಿಮ್ಮ ಜೊತೆ ಒಂದು ವಿಷಯ ಹೇಳಕ್ಕೆಂತನೇ ನಾನು ಬಂದೆ. ನಾನು ಈ ಊರಲ್ಲಿರುವ ನಿಮ್ಮ ಭಕ್ತರಿಗೆ 11 ಜನಕ್ಕೆ ಅನ್ನದಾನ ಮಾಡಬೇಕು ಅಂತ ಇದ್ದೀನಿ. ಅವಾಗಾದ್ರೂ ಬಂದು ನನಗೆ ದರ್ಶನ ಕೊಡಿ. ಹಾಗೆ ರಮಣ ಸ್ವಾಮಿಯ ಹತ್ರ ಅನ್ನದಾನ ಮಾಡ್ತೀನಿ ಅಂತ ಹೇಳಿ ಆಮೇಲೆ ಅಲ್ಲಿಂದ ಮನೆಗೆ ಹೋದ. ಹಾಗೆ 1 ವಾರದ ತನಕ ಅವನು ಕಷ್ಟಪಟ್ಟು ಕೆಲಸಗಳನ್ನ ಮಾಡಿ ಅನ್ನದಾನಕ್ಕೆ ಬೇಕಾಗಿರುವ ಹಣವನ್ನ ಸ್ವಲ್ಪ ಸ್ವಲ್ಪ ಕೂಡಿಡ್ತಾ ಇದ್ದ. ಆ ಹಣದಲ್ಲಿ ಅನ್ನದಾನ ಮಾಡಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನೆಲ್ಲ ತಗೊಂಡ್ ಬಂದು ತನ್ನ ಹೆಂಡತಿ ಹತ್ರ ಕೊಟ್ಟು ಅಡಿಗೆ ಮಾಡಕ್ ಹೇಳ್ದ. ನೀವು ಹೋಗಿ ಭಕ್ತರನ್ನು ಕರ್ಕೊಬನ್ನಿ, ಅಷ್ಟ್ರೊಳಗೆ ನಾನು ಎಲ್ಲರಿಗೂ ಅಡಿಗೆನ ಮಾಡಿಡ್ತೀನಿ. ಹಾಗೆ ಕಮಲ ಭಕ್ತರಿಗೋಸ್ಕರ ಅಡಿಗೆ ಮಾಡ್ತಾ ಇದ್ಲು. ಈ ಕಡೆ ರಮಣ ಊರೆಲ್ಲ ತಿರುಗಾಡಿ ವೆಂಕಟೇಶ್ವರ ಸ್ವಾಮಿಯ 11 ಭಕ್ತರನ್ನ ಮನೆಗೆ ಕರ್ಕೊಂಡ್ ಬಂದ. ನೀವು ತುಂಬ ಪುಣ್ಯ ಮಾಡಿದವರು. ನಿಮಗೆ ಊಟ ಹಾಕೋದು ಆ ದೇವರಿಗೆ ಊಟ ಕೊಡುವ ರೀತಿ. ದಯವಿಟ್ಟು ನಾನು ಕೊಡುವ ಅನ್ನದಾನವನ್ನು ಸ್ವೀಕರಿಸಿ ಎಲ್ಲರೂ ಊಟ ಮಾಡಿ ಹೋಗಿ. ಹಾಗೆ ರಮಣ 11 ಭಕ್ತರಿಗೆ ಹೊಟ್ಟೆ ತುಂಬಾ ಊಟ ಹಾಕ್ತ. ಅವರೆಲ್ರೂ ಊಟ ಮಾಡ್ತಾ ಇದ್ರು. ಹಾಗೆ ತೃಪ್ತಿಯಾಗಿ ಎಲ್ರೂ ಊಟ ಮಾಡಿ ರಮಣನನ್ನ ಆಶೀರ್ವಾದ ಮಾಡಿ ಹೋದ್ರು. ಆ ದಿನದಿಂದ ರಮಣ ಯಾವಾಗ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಸಿಗುತ್ತೆ ಅಂತ ಅವನು ಕಾಯ್ತಾನೇ ಇದ್ದ. ಅನ್ನದಾನ ಮಾಡಿ 1 ವಾರ ಆಯಿತು. ಆದರೆ ಇವಾಗ ತನಕ ಆ ದೇವರು ನನಗೆ ದರ್ಶನ ಕೊಡಲೇ ಇಲ್ಲ. ಇವಾಗಲೇ ದೇವಸ್ಥಾನಕ್ಕೆ ಹೋಗ್ತೀನಿ. ಆ ವೆಂಕಟೇಶ್ವರ ಸ್ವಾಮಿನ ನೋಡಿ ಪ್ರಶ್ನೆ ಕೇಳ್ತೀನಿ. ಹಾಗಂತ ಅಂದ್ಕೊಂಡು ಅವನು ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸ್ವಾಮಿಯ ಹತ್ರ ಕೂಗಿ ಬೇಡ್ಕೊಳ್ತಾ ಇದ್ದ. ಅವಾಗ ಅದನ್ನು ನೋಡಿದ ರಮಣ ಈ ರೀತಿ ಕೇಳ್ದ. ಏನ್ ವೀರಯ್ಯ, ಯಾಕೆ ಈ ಥರ ಚಿಂತೆ ಮಾಡ್ತಾ ಇದ್ಯಾ? ಏನು ಅಂತ ಹೇಳೋದು ಪುರೋಹಿತರೆ. ನಾನು ಸ್ವಾಮಿ ಜೊತೆ ಬೇಡಿಕೊಂಡೆ. ಆ ಬೇಡಿಕೆಯನ್ನು ನಾನು ನೆರವೇರಿಸಿದೆ. ಆದರೂ ಸ್ವಾಮಿ ನನಗೆ ದರ್ಶನ ಕೊಡಲೇ ಇಲ್ಲ. ಅರೆ, ಸ್ವಾಮಿಯ ದರ್ಶನ ಸಿಗೋದು ಅಷ್ಟೊಂದು ಸುಲಭ ಅಂತ ತಿಳ್ಕೊಂಡಿದೀಯಾ? ಎಷ್ಟೋ ಋಷಿಗಳಿಗೂ ಎಷ್ಟೋ ವರ್ಷಗಳಿಂದ ತಪಸ್ಸು ಮಾಡಿದ್ರೂ ಸರಿ, ಅವರ ದರ್ಶನ ಸಿಗುವುದು ಅಷ್ಟೊಂದು ಸುಲಭವಲ್ಲ. ಹಾಗೆ ಇರುವಾಗ ನೀನು ಸ್ವಲ್ಪ ಭಕ್ತರಿಗೆ ಅನ್ನದಾನ ಮಾಡಿದ ತಕ್ಷಣ ಅವರ ದರ್ಶನ ನಿನಗೆ ಸಿಗುತ್ತಾ ಏನು? ಹಾಗಾದರೆ ಪುರೋಹಿತರೆ, ನಾನು ಏನು ಮಾಡಬೇಕು?
ಏನು ಮಾಡಿದ್ರೆ ದೇವರು ನನಗೆ ದರ್ಶನವನ್ನು ಕೊಡ್ತಾರೆ? ನೀನೇನು ಮಾಡಬೇಡ, ನಿನ್ನ ಕೆಲಸವನ್ನು ನೀನು ಸರಿಯಾಗಿ ಮಾಡು. ಆದರೆ ಪ್ರತಿದಿನ ದೇವರ ಹೆಸರನ್ನು ಹೇಳಲಿಕ್ಕೆ ಮರಿಬೇಡ. ಯಾವ ಕೆಲಸವನ್ನು ಮಾಡಿದ್ರೂ ದೇವರನ್ನು ನೆನೆಸಿಕೊಂಡೇ ಮಾಡು. ಯಾವತ್ತಾದರೂ ಒಂದು ದಿನ ಸ್ವಾಮಿ ನಿನಗೆ ದರ್ಶನವನ್ನು ಖಂಡಿತ ಕೊಡ್ತಾರೆ. ಹಾಗೆ ರಮಣ 4 ಒಳ್ಳೆ ಮಾತುಗಳನ್ನು ಹೇಳಿ ವೀರಯ್ಯನನ್ನು ಅಲ್ಲಿಂದ ಕಳಿಸ್ತಾ. ಆ ದಿನದಿಂದ ವೀರಯ್ಯ ಓಂ ಶ್ರೀ ವೆಂಕಟೇಶಾಯ ನಮಃ ಅನ್ನುವ ನಾಮಸ್ಕರಣವನ್ನು ಹೇಳ್ತಾನೆ ಇದ್ದ. ಬಟ್ಟೆ ಒಗೆಯುವಾಗ್ಲೂ ಅದೇ ನಾಮಸ್ಕರಣನ ಮಾಡ್ತಾ ಇದ್ದ. ಬಟ್ಟೆನ ಇಸ್ತ್ರಿ ಮಾಡುವಾಗ್ಲೂ ಅದೇ ನಾಮಸ್ಕರಣವನ್ನ ಮಾಡ್ತಾ ಇದ್ದ. ಹೀಗೆ ಯಾವಾಗ್ಲೂ ಅವನು ಸ್ವಾಮಿಯ ಬಗ್ಗೆನೇ ಯೋಚನೆ ಮಾಡ್ತಿದ್ದ. ನಿಮ್ಮ ಭಕ್ತಿ ನಿಜವಾಗ್ಲೂ ಪರಿಶುದ್ಧವಾದದ್ದು. ಒಂದಲ್ಲ ಒಂದಿನ ಆ ದೇವರು ನಿಮ್ಮ ಮುಂದೆ ಬಂದು ನಿಲ್ತಾರೆ. ಹಾಗೆ ಕಮಲ ತನ್ನ ಗಂಡನ ಆಸೆ ಈಡೇರ್ಬೇಕು ಅಂತ ಆ ಸ್ವಾಮಿಗೆ ಪ್ರತಿದಿನ ಪೂಜೆ ಮಾಡ್ತಾ ಇದ್ಲು. ಹೀಗಿರುವಾಗ ಒಂದಿನ ವೀರಯ್ಯ ನದಿ ತೀರದಲ್ಲಿ ಬಟ್ಟೆ ಒಗಿತಾ ಇದ್ದಾಗ ಅವನ ಹತ್ರ ಒಬ್ಬ ಚಿಕ್ಕ ಹುಡುಗ ಬಂದ. ಯಾರಪ್ಪ ನೀನು? ನಾನು ಒಗೆಯೋ ಬಟ್ಟೆಯಲ್ಲಿ ನಿಮ್ಮನೆ ಬಟ್ಟೆನೂ ಇದೆಯಾ? ಇಲ್ಲ, ಇಲ್ಲಿರುವ ಬಟ್ಟೆ ಯಾವುದು ನಮ್ಮದಲ್ಲ. ಹಾಗಾದ್ರೆ ಈ ನದಿಗೆ ಯಾಕಪ್ಪ ಬಂದೆ? ಮನೆಗೋಗು. ನೀನು ಕರ್ದೆ ಅಂತಾನೆ ತುಂಬ ದೂರದಿಂದ ಬಂದೆ. ಈಗ ತಕ್ಷಣ ಹೋಗು ಎಂದರೆ ಹೇಗೆ? ಮೊದಲು ನನ್ನ ಯಾಕೆ ಕರ್ದೆ ಅಂತ ಹೇಳು. ಅರೆ ಇಲ್ಲಪ್ಪ, ನಾನು ನಿನ್ನ ಕರ್ದಿಲ್ವಲ್ಲ. ನಿನ್ನ ಅಂತ ಅಲ್ಲ, ನಾನು ಯಾರನ್ನೂ ಕರ್ದಿಲ್ಲ. ದಯವಿಟ್ಟು ಇಲ್ಲಿಂದ ಹೋಗು. ನಾನು ನನ್ನ ವೆಂಕಟೇಶ್ವರ ಸ್ವಾಮಿ ಹೆಸರನ್ನೇ ಯಾವಾಗಲೂ ಹೇಳ್ತಾ ಇರ್ತೀನಿ. ನಿನ್ನ ಜೊತೆ ಮಾತಾಡ್ಕೊಂಡೇ ಇದ್ರೆ ಆ ಹೆಸರನ್ನ ಹೇಳಲಿಕ್ಕಾಗಲ್ಲ. ಅದೆಲ್ಲವನ್ನು ಸ್ವಲ್ಪ ಬದಿಗಿಡು. ಮೊದಲು ನನ್ನ ಯಾಕೆ ಕರೆದೆ ಅಂತ ಹೇಳು. ಹಾಗೆ ಆ ಹುಡುಗ ಹೇಳಿದನ ನೋಡಿ ವೀರಯ್ಯನಿಗೆ ತುಂಬಾನು ಕೋಪ ಬಂತು. ವೀರಯ್ಯ ಅವನ್ ಮಾಡ್ತಾ ಇದ್ದ ಎಲ್ಲ ಕೆಲ್ಸನ ಬಿಟ್ಟು ಆ ಹುಡುಗನ ಹತ್ರ ಈ ರೀತಿ ಹೇಳ್ದ. ಏನಪ್ಪ, ನಾನು ನಿನ್ನ ಕರೀಲೇ ಇಲ್ಲ, ಸುಮ್ಮನೆ ಇಲ್ಲಿಂದ ಹೋಗು. ಹಾಗೆ ವೀರಯ್ಯ ಹೇಳಿದ್ರಿಂದ ಆ ಹುಡುಗ ಅಲ್ಲಿಂದ ಹೋಗ್ಬಿಟ್ಟ. ಹೀಗೆ ಹಲವಾರು ದಿನಗಳು ಹೋಯ್ತು. ಪಾಪ ವೀರಯ್ಯ ಸ್ವಾಮಿಯ ದರ್ಶನ ಸಿಗ್ಲಿಲ್ಲ ಅಂತ ತುಂಬಾನು ಬೇಜಾರು ಮಾಡ್ಕೊಳ್ತಾ ಇದ್ದ. ಹೀಗಿರುವಾಗ ಇನ್ನೊಂದಿನ ಪುನಃ ಆ ಹುಡುಗ ವೀರಯ್ಯನ ಹತ್ರ ಬಂದ. ಅರೆ ಪುನಃ ಬಂದ್ಬಿಟ್ಟಿಯಾ? ಸ್ವಲ್ಪ ದಿನಗಳ ಹಿಂದೆ ಇಲ್ಲಿ ಬಂದೆ, ಈಗ ಪುನಃ ಬಂದಿದ್ಯಾ? ನಿನಗೇನು ಬೇಕಪ್ಪ? ಅರೆ, ನೀ ತಾನೇ ನನ್ನ ಕರೆದಿದ್ದು, ಅದರಿಂದನೇ ನಾ ಬಂದೆ. ಮೊದಲು ನನ್ನ ಯಾಕೆ ಕರೆದೆ ಅಂತ ಕಾರಣ ಹೇಳು. ಅಯ್ಯೋ ದೇವ್ರೆ, ನಾನು ನಿನ್ನ ಕರೆದಿಲ್ಲ ಅಂತ ಹೇಳಿದ್ರೆ ಕೇಳೋದೇ ಇಲ್ವಾ? ಇಲ್ಲಿಂದ ನೀನು ಹೋಗೋದಿದ್ರೆ ನಾನು ಏನು ಮಾಡ್ತೀನಿ ಅಂತ ನನಗೇ ಗೊತ್ತಿಲ್ಲ. ಹಾಗೆ ವೀರಯ್ಯ ಎಷ್ಟೇ ಹೇಳಿದ್ರೂ ಆ ಹುಡುಗ ಅಲ್ಲಿಂದ ಹೋಗ್ಲೇ ಇಲ್ಲ. ಈ ಸಲ ವೀರಯ್ಯನಿಗೆ ಆ ಹುಡುಗನ ಮೇಲೆ ತುಂಬಾನು ಕೋಪ ಬಂತು. ಆ ಕೋಪದಲ್ಲಿ ವೀರಯ್ಯ ಆ ಹುಡುಗನ ಎತ್ತಿ ನದಿ ನೀರಲ್ಲಿ ಹಾಕ್ಬಿಟ್ಟ. ಈ ಕಡೆ ಸ್ವಾಮಿಯ ದೇವಸ್ಥಾನದಲ್ಲಿ ದೇವರಿಗೆ ಅಲಂಕಾರ ಮಾಡ್ತಾ ಇದ್ದ ರಮಣ. ಆವಾಗ ಇದ್ದಕ್ಕಿದ್ದಂತೆ ಸ್ವಾಮಿಯ ವಿಗ್ರಹವೆಲ್ಲ ಒದ್ದೆಯಾಗ್ತಾ ಇತ್ತು. ಆವಾಗ ಸಾಕ್ಷಾತ್ ಸ್ವಾಮಿ ರಮಣನ ಹತ್ರ ಈ ರೀತಿ ಹೇಳಿದ್ರು. ಇಲ್ಲಿ ನೋಡು ರಮಣ, ನನ್ನ ಭಕ್ತ ವೀರಯ್ಯ ನನ್ನ ನೀರಿನಲ್ಲಿ ಎತ್ತಿ ಹಾಕಿದ. ಸ್ವಲ್ಪ ಹೋಗಿ ನನ್ನನ್ನು ಕಾಪಾಡು. ಹಾಗಂತ ವಿಗ್ರಹದ ರೂಪದಲ್ಲಿದ್ದ ಸ್ವಾಮಿ ಹೇಳಿದನ ಕೇಳಿ ತಕ್ಷಣ ರಮಣ ದೇವಸ್ಥಾನದಿಂದ ನದಿ ತೀರಕ್ಕೆ ಹೋದ. ಅಲ್ಲಿ ಬಾಲಕನ ರೂಪದಲ್ಲಿದ್ದ ಸ್ವಾಮಿಯನ್ನ ವೀರಯ್ಯ ನದಿಯಲ್ಲಿ ಹಾಕ್ತಾ ಇರೋದನ್ನ ನೋಡ್ದ. ಅಯ್ಯಯ್ಯೋ ವೀರಯ್ಯ, ಏನ್ ಮಾಡ್ತಾ ಇದ್ದೆ ನೀನು? ಈ ಹುಡುಗನ ಯಾರು ಅಂತ ತಿಳ್ಕೊಂಡೆ? ನೀನು ಯಾವಾಗಲೂ ಪೂಜೆ ಮಾಡುವ ವೆಂಕಟೇಶ್ವರ ಇದು. ನಿನಗೆ ದರ್ಶನವನ್ನು ಕೊಡಲು ನಿನ್ನ ಮುಂದೆನೇ ಬಂದಿದ್ದಾರೆ, ಆದರೆ ಅವರನ್ನು ನೀರಿಗೆ ಎತ್ತಾಕಿದ್ಯಲ್ಲ. ಹಾಗಂತ ರಮಣ ಹೇಳಿದಾಗ ವೀರಯ್ಯ ಆ ಹುಡುಗನನ್ನ ನೀರಿನಿಂದ ಹೊರಗಡೆ ತೆಗ್ದ. ಹಾಗೆ ಹೊರಗಡೆ ಬಂದ ಆ ಹುಡುಗ ತಕ್ಷಣ ಸ್ವಾಮಿಯ ರೂಪಕ್ಕೆ ಬದಲಾದ. ಆವಾಗ ವೀರಯ್ಯ ನಾನ್ ಮಾಡಿದ್ದು ತಪ್ಪು ಅಂತ ಸ್ವಾಮಿಯ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳ್ದ. ನಿನಗೆ ದರ್ಶನವನ್ನು ಕೊಡಲು ನಾನು ವೈಕುಂಠದಿಂದ ಬಂದಿದ್ದೀನಿ, ಆದರೆ ನೀನು ನನ್ನ ಪಾತಾಳಕ್ಕೆ ಕಳಿಸ್ತಿದ್ದೀಯಲ್ಲ. ನೀನು ನನ್ನ ಮೇಲೆ ಇಟ್ಟಿರುವ ಭಕ್ತಿಯನ್ನು ನೋಡಿ ನಾನು ತುಂಬ ಸಂತೋಷ ಪಡ್ತಿದ್ದೀನಿ ವೀರಯ್ಯ. ಹಾಗೆ ವೆಂಕಟೇಶ್ವರ ಸ್ವಾಮಿ ವೀರಯ್ಯನಿಗೆ ದರ್ಶನನ ಕೊಟ್ರು. ಹಾಗೇನೆ ವೀರಯ್ಯ ಹಾಗೂ ರಮಣ ಇಬ್ರನ್ನು ಆಶೀರ್ವಾದ ಮಾಡಿ ಸ್ವಾಮಿ ಅಲ್ಲಿಂದ ಮಾಯವಾದ್ರು.